ಗೈಸ್ ವೆಲ್ಕಮ್ ಟು ಮೈ ಲಾಂಗ್ ವಿಡಿಯೋ ಗೈಸ್. ಇವತ್ತು ನಾನು ಫಸ್ಟ್ ಲಾಂಗ್ ವಿಡಿಯೋ ಮಾಡ್ತಿರೋದು. ನನಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲಿಗೆ ಅಂತ ಅಂದರೆ ಹೋದ್ಮೇಲೆ ಹೇಳ್ತೀನಿ. ಇವಳು ಆವಾಗಲೇ ರೆಡಿಯಾಗಿ ಬಂದವಳೆ. ಇವಳು ಇನ್ನೂ ರೆಡಿ ಆಗಿಲ್ಲ. ಇವಳು ಅಡುಗೆ ಮಾಡ್ತಾಳೆ ಗೈಸ್. ಹಾಯ್ ಮಾಡೇ ವ್ಲಾಗ್ಗೆ ಲಾಂಗ್ ವ್ಲಾಗ್ ಬೇರೆ ಮಾಡ್ತಾಯಿದ್ದೀನಿ. ಹಾಂ ಗೈಸ್, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಫುಲ್ ವಿಡಿಯೋ ನೋಡಿ ಗೈಸ್. ಗೊತ್ತಾಗುತ್ತೆ. ಇವತ್ತು ಗೈಸ್ ನಾನು ಫಸ್ಟ್ ಲಾಂಗ್ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ ಹೇಗೆ ಮಾತಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮೈಕು ಇಲ್ಲ ನಮ್ಮ ಹತ್ರ, ಎಲ್ಲ ಆಚೆ ಕಡೆದೆಲ್ಲ ಸೌಂಡ್ ಕೇಳಿಸುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಇವಳು ರೆಡಿ ಆದಮೇಲೆ ಹೋಗೋದು ಗೈಸ್. ಗೈಸ್ ನೋಡಿ ಗೈಸ್ ಎಷ್ಟು ಲೇಟ್ ಮಾಡ್ತಾವಳೆ ಅಂತಂದರೆ ಸುಮ್ಮನೆ ಇರ್ಬೇಕಂತ ಗೈಸ್. ಇನ್ನು ಬಟ್ಟೆ ಐರನ್ ಮಾಡ್ತಾವಳೆ. ಇನ್ನು ನಾವು ಹೋಗಿ ರೆಡಿಯಾಗಿ ನಂದು ರೆಡಿ ಆಗಿದೆ. ಇನ್ನು ಇವಳೊಬ್ಳದ್ದು ಅಷ್ಟೇ. ನೀನು ತಲೆ ಬಚ್ಕೊಂಡು ಇನ್ನು ಬಸ್ ಸಿಗಬೇಕು. ಬಸ್ ಸಿಕ್ಕಿ ಬಸ್ ಹತ್ಕೊಂಡು ಕವನ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸರ್ಪ್ರೈಸ್ ಅಂತ ಗೈಸ್. ನೋಡಿ ಅವಳೇ ಹೇಳ್ಕೊಟ್ಟಿದ್ದು, ಹೇಳ್ಬೇಡ ಸ್ಟಾರ್ಟಿಂಗಲ್ಲೇ ಅಂತ. ಹೋಗ್ತಾ ಇದ್ದೀವಿ ನೋಡಿ. ಅವಳು ಇನ್ನೂ ಶೂ ಹಾಕೋತಾವಳೆ ನೋಡಿ ಗೈಸ್. ಒಬ್ಬೊಬ್ರದ್ದು ಒಂದೊಂಥರ ಮಾರಿ. ಹಾಯ್ ನೋಡಿ ಗೈಸ್ ಹೆಂಗೆ ರೆಡಿ ಆಗೋಳೆ. ಅಯ್ಯೋ ಅವಳು ಇನ್ನೂ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಗೈಸ್. ನಾನು ಅವ್ರ ಮನೇಲಿ ನಮ್ಮ ಮನೇಲೇ ಮಾಡೋದ ಅಂತ ಅಂದ್ಕೊಂಡೆ, ಆಗಿಲ್ಲ. ನಾನು ಇವ್ರ ಮನೆಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಒಂದು ಸೀಟಲ್ಲಿ 3 ಜನ ಕೂತಿದ್ದೀವಿ. ಇವಾಗ ಸಬರ್ ಹೋಗ್ತಿದ್ದೀವಿ ಗೈಸ್. ಸಬರಲ್ಲಿ ಸೀಟ್ ಸಿಗುತ್ತೆ ಅಂತಂದ್ರೆ ಸಬರ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಇವ್ರಿಗೆ ಸಿಕ್ಕೇ ಸಿಗುತ್ತೆ ಸೀಟ್. ಬಸ್ಸೇ ಬರಲ್ಲ ಗೈಸ್. ಸಬರಲ್ಲಿ ಇಳ್ಕೊಂಡು ಇನ್ನೂ ಅಲ್ಲಿ ಗಂಟೆ ನೆಟ್ಕೊಂಡು ಹೋಗ್ಬೇಕು. ಇವಾಗ ಅಲ್ಲಿ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು, ಇಲ್ಲಾಂತಂದ್ರೆ ಅಲ್ಲಿ ಗಂಟೆನೂ ನಿಂತ್ಕೊಂಡೇ ಹೋಗ್ಬೇಕು. ಯಾವುದೇ ಬಸ್ಗಳೆಲ್ಲ ಸಿಗುತ್ತೆ ಅಲ್ಲಿ ಗಂಟೆ ನೆಟ್ಕೊಂಡು ಹೋಗೋದೇ ಇವಾಗ. ಸೀಟ್ ಸಿಕ್ಕೈತೆ ಗೈಸ್. ಮುಂದೆ ಕೂತ್ಕೊಳ್ಳೋದಪ್ಪ ಬೇಡ ಗೈಸ್. ನಂಗೆ ಬಸ್ ಅಂದರೆ ಆಗಲ್ಲ ಗೈಸ್. ಕೇಳಿಸಲ್ಲ ಗೈಸ್. ನಿಮಗೆ ವಾಯ್ಸ್ ಕೇಳಿಸಲ್ಲ. ಕೇಳಿಸಲ್ಲ. ಗಾಳಿ ಸೌಂಡ್ ಬೇರೆ ಬರ್ತೈತೆ. ಮಂಡ್ಯದಲ್ಲಿ ಇಳಿದಿದ್ದೀವಿ ಗೈಸ್. ಇವಾಗ ಇವಳು ಅವಳ ಅಪ್ಪನ ಕರೆಸ್ತಾವಳೆ. ಅವಳು ಇಲ್ಲಿಂದ ನೆಟ್ಕೊಂಡು ಹೋಗ್ಬೇಕಂತೆ ಸ್ವಲ್ಪ ದೂರ ಗೈಸ್. ನಾನು ಬ್ಲಾಗಲ್ಲಿ ಯಾರು ಮಾತಾಡಲ್ಲ ಗೈಸ್. ಇಲ್ಲೆಲ್ಲ ಒಂದು ಸ್ವಲ್ಪ ಜನ ನೋಡ್ತಾವ್ರೆ, ಅದಕ್ಕೆ ಒಂದು ಸ್ವಲ್ಪ ನಾಚಿಕೆ ಎಲ್ಲ ಊರಿ ನಾಚಿಕೆ. ನಾವು ಆ ಥರ ಎಲ್ಲ ನಾಚ್ಕೊಳ್ಳಲ್ಲ. ಇವಳು ಏನಾದ್ರು ಬ್ಲಾಗ್ ಮಾಡ್ದಾಗ ಏನು ಅಷ್ಟೊಂದು ನಾಚ್ಕೊಳ್ಳಲ್ಲ. ಬೇರೆ ಕಡೆ ಏನಾದ್ರು ಹೋದಾಗ ಫುಲ್ಲು ನಾಚ್ಕೊತಾಳೆ. ಬರೀ ನಾನು ಮತ್ತೆ ರಮ್ಯನೇ ಮಾತಾಡಬೇಕು ಎಲ್ಲಾದ್ರೂ. ನಾವು ಮತ್ತೆ ರಮ್ಯನೇ ಹೋಗ್ಬೇಕು. ಗೈಸ್ ಇಲ್ಲ ಹೋಯ್ತಾವಳೆ ನೋಡಿ. ನಮ್ಮನ್ನ ಬಿಟ್ಬಿಟ್ಟು ಅವ್ರ ಊರು ಬಂತು ಅಂತ ಅಂದ್ಬಿಟ್ಟು ನಮ್ಮನ್ನ ಬಿಟ್ಬಿಟ್ಟು ಹೋಯ್ತಾನೆ ಅವಳೆ ಗೈಸ್ ಅವಾಗಿಂದ. ಅಂಕಲ್ ಹಾಯ್ ನೋಡಿ ಗೈಸ್. ರಮ್ಯಾ ಅವ್ರ ಅಪ್ಪ ಒಂದು. ಚೆನ್ನಾಗಿದ್ದೀರಾ ಅಂಕಲ್? ಅಂಕಲ್ ಮನೆಗೆ ಕರ್ಕೊಂಡು ಹೋಗಲ್ವಾ ನಮ್ಮನ್ನ? ರೋಡಲ್ಲೇ ನಿಲ್ಸ್ಕೊಂಡು ಮಾತಾಡ್ತೀರಾ? ರಮ್ಯಾ ಅವ್ರ ಅಪ್ಪ ಸಿಕ್ಕಿದ್ರು. ಅವರೆಲ್ಲ ಒಂದು ಸ್ವಲ್ಪ ಆಚೆ ಕಡೆ ಹೋಗ್ತಾವ್ರೆ. ಇವಾಗ ನಾವು ರಮ್ಯಾ ಅವ್ರ ಮನೆಗೆ ಹೋಗ್ತೀವಿ. ಈಗ ರಮ್ಯಾ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವ್ರ ಅಪ್ಪ ಹಿಂದೆನೆ ಬರ್ತಾವ್ರೆ ಗೈಸ್ ಪಾಪ. ಹೌದು
ಅವರಪ್ಪ ಇನ್ನೇನೆ ಬರ್ತಾರೆ ನೋಡಿ. ಮನೆಗೆ ಕರ್ಕೊಂಡು ಹೋಗ್ತಾವ್ರೆ ಅವರಪ್ಪ ನಮ್ಮನ್ನ. ಇವಳು ಅವಳೆ ಅವ್ರು ಅಷ್ಟು ದೂರದಿಂದ ಬಂದ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತವ್ರೆ. ಇವಳು ಅಲ್ಲಿಂದ ಕರೆಸ್ಬಿಟ್ಟು ನಮ್ಮನ್ನ ನಡೆಸ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಾವಳೆ. ಹೆಂಗೆ ಹಿಂಗೆ ಅಯ್ಯೋ ಅಂಕಲ್ ಇಲ್ಲೇ ಬಂದು ನಿಂತ್ಕೊಬಿಟ್ಟವ್ರೆ. ಸರಿ ಬಾಯ್. ಹಾಂ ಗೈಸ್ ನೋಡಿ ಫೈನಲಿ ರಮ್ಮಿನ ಮನೆಗೆ ಬಂದ್ವಿ ಗೈಸ್. ಫೈನಲಿ ರಮ್ಮಿನ ಮನೆಗೆ ಬಂದ್ವಿ ಗೈಸ್. ಸುಸ್ತಾಗೋಯ್ತು ನನಗಂತೂ ಅಲ್ಲಿಂದ ಬರೋಷ್ಟಿಗೆ. ಅದು ಬಸ್ಸಲ್ಲಿ ಬೇರೆ ಬಂದಲ್ಲ, ವಾಮಿಟ್ ಎಲ್ಲ ಬರೋಂಗಾಗೋಯ್ತು. ಸಾಕ್ಷಕ ಬಾ ಏನಿಲ್ಲ ಏನಿಲ್ಲ ಬಮ್ಮ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಆಂಟಿ? ನೋಡಿ ಗೈಸ್ ನಮಗೆ ಅಂತ ಏನೇನೋ ಸ್ಪೆಷಲ್ ಮಾಡ್ತಾವ್ರೆ ಆಂಟಿ ಅವಾಗ್ಲಿಂದನೇ ಬೆಳಗ್ಗೆಯಿಂದ. ಹಾಯ್ ಅಜ್ಜಿ, ಚೆನ್ನಾಗಿದ್ದೀರಾ ಅಜ್ಜಿ? ಹಾಯ್ ಮಾಡಿ. ನಮ್ಮ ಅಪ್ಪ ಅಜ್ಜಿ, ನಮ್ಮ ಅಪ್ಪಗೆ ಇವ್ರಿಗೆ ಮೊಮ್ಮಗಳು, ಇವ್ರಿಗೆ ಮರಿ ಮೊಮ್ಮಗಳು ಗೈಸ್. ಅಡುಗೆ ಮಾಡ್ತಾರೆ. ಕೊಲಾಬ್ ಮಾಡಿ ಹೇಳ್ಬೇಕಲ್ವಾ? ಇವ್ರೇನೋ ಮಾತಾಡ್ತವ್ರೆ. ಮಾತಾಡ್ಸಿ ನಿಮ್ಮ ಅಜ್ಜಿನ ಪಾಪ. ನಮ್ಮ ಅಜ್ಜಿ ನನ್ನ ಜೊತೆ ಮುತ್ತಜ್ಜಿ ನೋಡಿ ಗೈಸ್, ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಗೈಸ್, ಅಜ್ಜಿಯವರಮ್ಮ. ಅಜ್ಜಿ ಮತ್ತೆ ಏನ್ ಸಮಾಚಾರ ಹೇಳಿ? ಮೊಮ್ಮಗಳು ಬಂದಿರೋದಕ್ಕೆ ಖುಷಿನಾ ನಿಮ್ಗೆ? ಖುಷಿ ಅವ್ರ ಅಜ್ಜಿ ಖುಷಿ. ತಮಿಳ್ ಮಾತಾಡ್ತಾಳೆ ಅಂತ ಮಾತಾಡ. ರಮ್ಯ ಏನ್ ಮಾಡ್ತೀಯ ಇವಾಗ? ಗೈಸ್ ಮಂಡ್ಯದಲ್ಲಿ ರಮ್ಯಾ ಅವರ ಮನೇನ ಹೋಮ್ ಟೂರ್ ಮಾಡ್ತಾವಳಂತೆ. ಹೋಗಿ ಆಯ್ತು ತೋರಿಸಿ ಅವಳು ಖುಷಿ. ಕಿಚನ್ ಅಂತೆ. ವಾಶ್ರೂಮ್ ತೋರಿಸ್ತೇನೆ ಅವಳು. ಇದು ಒಂದು ರೂಮು, ಇದೊಂದು ರೂಮು, ಇದು ಒಂದು ರೂಮು. ಆಮೇಲೆ ಇದು ದೇವರ ಮನೆ. ಅಯ್ಯೋ ಬ್ಲರ್ ಬತ್ತು. ಗೈಸ್ ಇವ್ರ ಡ್ಯಾಡಿ ಅವ್ರ ಮಮ್ಮಿ ನೋಡಕ್ ಇವ್ರ ಅಕ್ಕನ ತರ ಇದ್ದಾರೆ. ಫುಲ್ ಹೆಂಗಾಗಿದ್ದಾರೆ ನಿಜ. ನಂಗೆ ಅನಿಸ್ಲಿಲ್ಲ, ಅವ್ರ ಅಕ್ಕ ತರಾನೇ ಅನಿಸಿದ್ದು. ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಅವರು? ಹೌದು, ಅವಳೆಲ್ಲ ಹೋಮ್ ಟೂರ್ ಮಾಡೋಳು ಒಂದೇ ಹೋದ್ಲು ಗೈಸ್. ಕವಣ ಸುಮನ್ ತರ ಇದ್ದಾಳಲ್ಲ, ಸುಮ ತರ ಸೇಮ್ ಸುಮ. ನಮ್ ರಿಲೇಷನ್ ಮೈಸೂರಲ್ಲಿ ಇದ್ದಾಳೆ, ಹೆಬ್ಬಾಳಲ್ಲಿ, ಇದು ವಿದ್ಯಾನಗರಲ್ಲಿ ಸುಮ ಅಂತ. ಅವಳು ಹಂಗೆ ಸೇಮ್ ನಿನ್ನಂಗೆ ಸೇಮ್ ಅಮ್ಮ. ಸ್ಕೂಲ್ ಟೀಚರ್ ಆಗಲ್ಲ, ಸೂಪರ್ ಆಗಿ ಫಿಲಮ್ ಆಕ್ಟರ್ ಇದ್ದಂಗೆ ಇರೋದು. ಫಿಲಮ್ಗೆಲ್ಲ ಹೋಗೋಳು, ಆದ್ರೆ ಜಾಸ್ತಿ ಬೇಡ ಅಂದ್ಬಿಟ್ಟು ಅವ್ರ ಗಂಡ ಮಾಡ್ಬಿಟ್ರು. ಗೈಸ್ ಇವಾಗ ಆಚೆ ತುಂಬಾ ಇವಳು ನಂಗೆ ಹಿಂಗೆ ಹಾಕೊಳಕ್ಕೆ ಹಿಂಗೆ ಎಗ್ರೆ ಬೇಕು. ಆಮೇಲೆ ಊಟ ಮಾಡ್ಕೋಬೋದ? ಗಿಡಗಳು ಗೈಸ್ ನೋಡಿ. ಇದು ಇದಕ್ಕೆ ಹೆಸರು ಗೊತ್ತಿಲ್ಲ ನನ್ಗೆ. ಇದು ಪಾಪಸ್ ಕಳಿತಾನೆ ಗೈಸ್. ಇದು ಏನ್ ನೇಮು? ಉಲ್ಟಾ ಮಾಡು. ಪಾಪಸ್ ಕಳಿ ತರ ಇದೆ. ಹೇಳಿ, ಕಮೆಂಟ್ ಮಾಡಿ ಗೈಸ್ ಇದೇನು ಅಂತ. ಇದು ಹೆಂಗಿದೆ? ಲೂಸು. ಇದು ಗೌರಿ ಗಿಡ. ಗೌರಿ ಗಿಡ ಪಾಪಸ್ ಕಳ್ಳಿ ತರ ಐತೆ ಅಲ್ವಾ ಇದು? ಗೌರಿ ಗಿಡ. ಇದು ದೇವ್ರದು. ಪತ್ರೊಡೆ ಮಾಡ್ತಾಳ ಕಣೆ, ನಮ್ ಕಡೆ ಪತ್ರೊಡೆ ಮಾಡ್ತಾರೆ ಗೈಸ್. ಇದು ನಮ್ಮ ಮಡಿಕೇರಿಲಿ ಇದು ಪತ್ರೊಡೆ ಅಂತ ಮಾಡ್ತಾರೆ. ಪತ್ರೊಡೆ ಅಂತ ಮಾಡ್ತಾರೆ ಗೈಸ್ ಇದ್ರಲ್ಲಿ. ಗೈಸ್ ನೋಡಿ, ಅದು ನಮ್ಮ ಮಡಿಕೇರಿ, ಮಂಗಳೂರು, ಪುತ್ತೂರು ಆ ಕಡೆ ಸೈಡ್ ಜಾಸ್ತಿ ಗೈಸ್ ನೋಡಿ. ಇಲ್ಲಿ ಕೇಳ್ತಾರೆ, ಹೇಳ್ಬಿಡು. ಇದನ್ನ ಬಟರ್ಫ್ಲವರ್ ಅಂತಾರೆ. ನಾವು ಇಲ್ಲೇ ನಮ್ಮೂರಲ್ಲಿ ಗೈಸ್, ನಮ್ಮೂರಲ್ಲಿ ಒಂದು 4 ಗಂಟೆ ಹೂ ಅಂತ ಹೇಳ್ತೀವಿ. ಅದು 4 ಗಂಟೆಗೆ ಮಾತ್ರ ಅರ್ಲೋದು. ಇದಲ್ಲ ಅನ್ಸುತ್ತೆ, ಅದು ಬೇರೆ. ನಮ್ಮ ಕಡೆ 4 ಗಂಟೆ ಹೂ ಅಂತ ಅಂತೀವಿ ಅದನ್ನ. ಇದಂತೂ ಗಾರ್ಡನ್ ಮಾಡಿದ್ದಾರೆ. ಇದಂತೂ ಪತ್ರೊಡೆ ಎಲೆ ಗೈಸ್. ಇದು ಪತ್ರೊಡೆ ಎಲೆ ಗೈಸ್. ಅದು
ನಮ್ಮ ಕಡೆ ಮಡಿಕೇರಿ ಕಡೆ ಪತ್ರೊಡೆ ಮಾಡ್ತಾರೆ ಆ ಎಲೆಲಿ. ಗೈಸ್ ಹಿಂದಿಯವ್ರನ್ನ ಫ್ರೆಂಡ್ ಮಾಡ್ಕೊಬಿಟ್ಟಳೆ ರಮ್ಯಾ ಹಿಂದಿಯವ್ರನ್ನ ಫ್ರೆಂಡ್ ಮಾಡ್ಕೊಟ್ಟಳೆ. ಅದಕ್ಕೆ ಅವಳು ಹಿಂದಿ ಕಲಿತಾ ಇರೋದು. ಕಲಿಯೋದಲ್ಲ ಗೈಸ್, ಅವಳು ಫಸ್ಟ್ ಯಾವ್ದನ್ನ ನಮ್ ಗ್ಯಾಂಗ್ ಅಲ್ಲಿ ಇವಳಿಗೆ ಮತ್ತೆ ಇವಳಿಗೆ ಸ್ವಲ್ಪ ಇವಳಿಗೆ ಫುಲ್ ಬರುತ್ತೆ ಹಿಂದಿ, ನನ್ಗೂ ಬರುತ್ತೆ. ಬರಲ್ಲ ನನ್ಗೆ. ಇವಳಿಗೆ ಆರಾಮಾಗಿ ಏನ್ ಬೋಯಿದ್ರು ಅರ್ಥ ಮಾಡ್ಕೊಳಲ್ಲ. ಇವಳು ಏನೋ ಒಂದ್ ಹೇಳ್ತವ್ರೆ ಅರ್ಥ ಆಗುತ್ತೆ ಗೈಸ್ ನನಗೆ, ಆದ್ರೆ ಅರ್ಥ ಆಗಲ್ಲ ಅಷ್ಟೇ. ಏನ್ ಬೈತವ್ರೆ ಅಂತ, ಏನೋ ಬೈಯೋದು ಹಿಂಗಿರುತ್ತಲ್ಲ ಲ್ಯಾಂಗ್ವೇಜ್. ಅಂಕಲ್ ಇಲ್ಲೇ ಇರಿಸ್ಕೊಬೇಡಿ ಇವಳನ್ನ, ರಮ್ಯನ್ನ. ಹಾ, ಆಮೇಲೆ ಇಲ್ಲೇ ಕರ್ಕೊಂಡ್ ಇರ್ಸ್ಕತ್ರ. ರಮ್ಯ ಇಲ್ಲೇ ಇರ್ತೀರ, ರಮ್ಯ ನಮ್ನ ಬಿಟ್ಬಿಟ್ಟು ಹೋಯ್ತಾಳಂತೆ ರಮ್ಯ. ಇವರೇ ಹೋಗು ಅಂತ ಅನ್ನೋರು ಈಗ ಇವ್ರು ಹೋಯ್ತಾಳಂತೆ ಅಂತ ನೋಡೋಪ್ಪ, ಎಂತ ಗೇಮ್ ಆಡ್ತಾರೆ ಇವರೆಲ್ಲ. ಎಸ್ ನೋಡಿ, ಅಜ್ಜಿದು ಬಿಸ್ಕೆಟ್ನ ಎತ್ಕೊಂಡು ತಿಂತಾವಳೆ ನೋಡಿ. ಅಜ್ಜಿದು ಇದು ನೋಡಿ. ಅಜ್ಜಿ ಬೈರಿ ಅಜ್ಜಿ ನೀವು ಇವಳಿಗೆ. ನಮ್ಮ ಅಜ್ಜಿನ ತಿನ್ನು ಅಂತ ಕೊಡೋದು, ನಾನೇ ತಿನ್ಕೊಂಡಲ್ಲ ಅನ್ಕೊಂಡು. ಜಾಮೂನ್ ಅನ್ನಕ್ಕೆ ಕಾಮು ನೀವು ತಿನ್ನೋ ಜಾಮೂನ್ ಎಷ್ಟು ಬೇಗ ಜಾಮೂನ್ ರಮ್ಯ ನೀನು ತಿನ್ನಲ್ವಾ ಜಾಮೂನ್ನ? ನಾನು ಜಾಮೂನ್ ತಿನ್ನೋ. ಎಸ್ ನಮಗೆ ಜಾಮೂನ್ ಹಾಕ್ಬಿಟ್ಟು ಯೋ ಪಾಪ ಎಲ್ಲ ಇವಳೇ ಮಾಡ್ತಾಳೆ, ಇವಳು ತಿನ್ನಕ್ಕೆ ಕೂತಾಳೆ ನೋಡಿ ಗೈಸ್. ಎಷ್ಟು ವೆರೈಟಿ ಮಾಡಿದ್ದಾರೆ ನೋಡಿ ಗೈಸ್. ಕಬಾಬ್ ಮಾಡವ್ರೆ, ಗ್ರೇವಿ. ಇದೇನು ಇದೇನು ಗೊತ್ತಿಲ್ಲ. ರಮ್ಯ ಇದೇನು ಕೈಮಾ ವಡೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಫುಲ್ಲು ಹೊಟ್ಟೆನೇ ತುಂಬಿಸ್ಬೋದು ಆಂಟಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಿದ್ಬಿಟ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಬಿಟ್ಟು ನೋಡಿ, ಬೇಕಾದ್ರೆ ಹಿಂಗೆ ನಿಂತ್ಕೋತಾಳೆ ಗೈಸ್. ಒಂದು ಸ್ವಲ್ಪ ಸುತ್ತಾಡ್ಬಿಟ್ಟು ಆಮೇಲೆ ಬಸ್ ಹತ್ಕೊಂಡು ಹೋಗೋದು. ಇದು ಯಾಕೆ ಹಿಂಗೆ ಹೇಳ್ತಿದ್ಯಾ? ಕೆರೆ ಕರ್ಕೊಂಡು ಹೋಗ್ತಾಳೆ ರಮ್ಯ ಅವ್ರ ಊರಲ್ಲಿ. ಕೆರೆ ಅಂತೆ. ಯಾವ ಕೆರೆ ರಮ್ಯ? ಅದು ಕೋಡ್ನಲ್ಲಿ ಕೆರೆ ಅಂತ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಅಲ್ಲಿ ಏನು ಫೇಮಸ್ ಇದೆ ಅಂತ ಕವನ ಅವ್ರ ಅಪ್ಪನ ಜೊತೆ ಗಾಡಿ ಬರ್ತಾರೆ ಗೈಸ್. ಕೆರೆ ನೋಡಿ ಗೈಸ್, ಕೆರೆ ತೋರ್ಸಕ್ಕೆ ಕರ್ಕೊಬಂದ್ರು ಗೈಸ್. ಹೌದು. ಇವಳು ನೋಡಿ, ಇವಳು ನಾಚಿಕೆ ಜಾಸ್ತಿ ಮಾತಾಡಲ್ಲ. ಇವಳು ಮಾತಾಡ್ತಾಳೆ, ರಮ್ಯಾನೂ ಮಾತಾಡ್ತಾಳೆ. ನಾವು ಮಾಡಿ ಗೈಸ್ ಒಂದು ಮೀನು ಹಿಡಿದ್ವಿ, ನಾವೇ ಹಿಡ್ದಿದ್ದೀವಿ. ಇಲ್ಲಿ ನೋಡಿ ಪಾಪು. ಗೈಸ್ ಇವಾಗ ಸ್ವಲ್ಪ ಹೊತ್ತು ಅದು ಬಿಟ್ಬಿಡ್ತೀವಿ. ಪಾಪ ಚಾಮಲ್ ಸತ್ತು. ಬನ್ನಿ ಇವಾಗಲೇ ಬಿಡ್ದ. ಆ ಕಡೆ ಬಾ, ಬನ್ನಿ ಆ ಕಡೆ ಬಿಟ್ಬಿಡ್ತೀವಿ. ಸುಮಾರು ಮೀನುಗಳಿದೆ. ನಾನು ಬಿಡ್ತೀನಿ ನೋಡಿ ಗೈಸ್. ಇನ್ನೊಂದು ಹಿಡಿಯೋದ ನೋಡಿ, ತೋರಿಸ್ತೀನಿ ರೀ ಗೈಸ್. ಕೈಯಲ್ಲಿ ಇಟ್ಕೋತೀನಿ. ಅಂಕಲ್ ಇಲ್ಲ ಗೈಸ್ ನೋಡಿ. ಅಯ್ಯೋ ಆರ್ತು ಗೈಸ್. ನೀರು ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತೈತೆ. ಇಲ್ಲಿ ಮೀನೈತೆ ಅಂತೆ ಗೈಸ್. ಇಲ್ಲೂ ಸಹ ಮೀನೈತೆ. ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಫುಲ್ಲು ಬಿಸಿಲು, ಮಕ್ಕಕ್ಕೆ ಹೊಡಿತಾ ಇರುತ್ತೆ ನೋಡಿ. ನೋಡಿ ಗೈಸ್, ನೀರು ಸೌಂಡ್ಗೆ ಕೇಳಿಸಲ್ಲ ಗೈಸ್. ಮೀನು ತೋರಿಸ್ತೀನಿ, ಮೀನೈತೆ ಅಂತೀವಿ. ಹಾಂ, ಅವ್ರು ಆ ಕಡೆ ನಡ್ಕೊಳ್ತಾರೆ. ಇಲ್ಲಿ ನೋಡಿ ಮೀನು ಹಿಡಿತವ್ರೆ ನೋಡಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಬಂದಿಲ್ವಾ ಅಂಕಲ್? ಇಲ್ಲಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೋಗಕ್ಕೆ ಜಾಗ ಇಲ್ಲ. ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿಂದ ಹೋಗ್ಬೋದು ಇವ್ರ ಮನೆಗೆ ಅಂತ ಬೇರೆ. ಈ ಸಂಧಿಗೆ ನುಗ್ಸೋಳೆ ಈ ರಮ್ಯಾ. ನೀರೇ ನಾನು ಕೂತ್ಕೊಂಡಿಲ್ಲ. ಹಾಂ ಆಯಿತು. ಮೈಸೂರಿಗೆ ಹೋಗೋದೇ ಇರೋದು ರಿಸ್ಕು. ಮತ್ತೆ ಬಸ್ಸಲ್ಲಿ ಹೋಗ್ಬೇಕಲ್ಲ ನೋಡಿ. ಹೋಗೋ ಟೈಮ್ ಮತ್ತೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಂಕಲ್ ಹೇಳ್ತಾರೆ. ಅದಕ್ಕೆ ಮತ್ತೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಇಟ್ಕೊಳ್ತೀನಿ.
ಆಂಟಿ ಬಾಯ್, ಅಂಕಲ್ ಬಾಯ್. ಬಾಯ್. ಮನೆಗೆ ಹೋಗ್ತಾ ಇದೀವಿ. ಇನ್ನು ಬಸ್ ಸಿಗಬೇಕು. ಆವಾಗಲೇ ನಮ್ಮ ಅಮ್ಮ ಫೋನ್ ಮಾಡ್ತಾರೆ. ಇವಾಗ ಎಷ್ಟು ಗಂಟೆ? 6 ಗಂಟೆ ಆಗೋಯ್ತು ಅನ್ಸುತ್ತೆ ಗೈಸ್. 6 ಗಂಟೆನ ಕವನ ಇನ್ನೂ ಆಗಿಲ್ಲ. ಮೈಸೂರು ಬಸ್ಗೆ ಎಷ್ಟು ರಶ್, ಫುಲ್ ರಶ್ ಇದೆ. ಹೆಂಗೆ ಹತ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ರಶ್. ಇಲ್ಲಿಂದ ಮೈಸೂರು ಹೋದ್ಮೇಲೆ ಸಿಗ್ತೀವಿ. 7 ಗಂಟೆ ಗೈಸ್ ತುಂಬ ಕಷ್ಟಪಟ್ಟು ಸೀಟ್ ತಗೊಳ್ಳೋದು 2ರಲ್ಲಿ 2 ಸೀಟಲ್ಲಿ 3 ಜನ ಕೂತಿದ್ದೀವಿ. ನೋಡಿ ಗೈಸ್, ಅರಮನೆ ಮುಂದೆ ಬಂದ್ಬಿಟ್ಟು ಸ್ನ್ಯಾಪ್ ಆಗ್ತವ್ರೆ ಗೈಸ್. ನೋಡಿ, ಅಯ್ಯೋ ದೇವ್ರೆ, ಇವ್ರನ್ನ ಕಟ್ಕೊಂಡು ಆಗಲ್ಲ ನನಗೆ. ಅಲ್ಲ ಗೈಸ್, ಅರಮನೆ ಮುಂದೆ ಬಂದ್ಬಿಟ್ಟು ಸ್ನ್ಯಾಪ್ ಆಗ್ತವ್ರಲ್ಲ ಇವರು. ಏನು ಹೇಳ್ತೀರಾ ಮೇಡಮ್ ಇದಕ್ಕೇನು ಉತ್ತರ ಕೊಡ್ತೀರಾ ಹೇಳಿ? ಏನು ಇಲ್ಲ, ಸ್ಪೀಚ್ಲೆಸ್. 6 ಗೇಟಿಂದ ನಡ್ಕೊ ಬಂದಿರ್ತೀವಿ. ಬಸ್ಗಳು ಬತ್ತೈತೆ. ನಮಗೆ ಬೇಕಾಗಿರೋ ಬಸ್ ಸಿಕ್ಕಿದ್ರೆ ಸಾಕು. ಓಕೆ ಗಾಯ್ಸ್, ಆ ಮೇಲ್ಗಡೆ ಕಾಗೆಗಳು ನೋಡಿ ಗೈಸ್, ಎಷ್ಟೊಂದು ಇದಾವೆ. ಏನೋ ನಾವು ಸ್ನ್ಯಾಪ್ ಹಾಕ್ಬಿಟ್ಟು ಇದು ಕಾಗೆನ ಹದ್ದುನ? ನಮ್ಗೆಲ್ಲರೂ ಸ್ಕೈ ನೋಡಿ ಹಾಂ ಗೈಸ್, ಸುಸ್ತು ಅಂದರೆ ಫುಲ್ಲು ಸಿಕ್ಕಾಪಟ್ಟೆ ಸುಸ್ತು. ಬಂದಿದ ತಕ್ಷಣ ಸಿಕ್ಕು ಗೈಸ್, ಸೀಟ್ ಸಿಕ್ಕು. ಸೊ ಹ್ಯಾಪಿ. ನಾವು ಬಂದಿದ ತಕ್ಷಣ ಫೈನಲಿ ಮನೆಗೆ ರೀಚ್ ಆದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಇನ್ನೇನಿಲ್ಲ, ಇವಾಗ ರೆಸ್ಟ್ ಮಾಡಿ ಎಡಿಟಿಂಗ್ ಮಾಡಿ ಮುಗಿಸ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಗೈಸ್ ನಾಳೆಗೆ. ಬಾಯ್.